ಆತ್ಮೀಯ ವಿದ್ಯಾರ್ಥಿಗಳೇ, ದ್ವಿತೀಯ PUCಯ ಇತಿಹಾಸದ ಮೊದಲನೆಯ ಅಧ್ಯಾಯ ಪೀಠಿಕೆ. ಈ ಪೀಠಿಕೆಯ ಭಾಗದಲ್ಲಿ ನಾವಿವತ್ತು ಕರ್ನಾಟಕದ ಇತಿಹಾಸಕ್ಕೆ ಪ್ರವೇಶವನ್ನು ಮಾಡಲಿಕ್ಕಿದ್ದೀವಿ. ಈ ವರ್ಷ ಭಾರತದ ಇತಿಹಾಸದ ಜೊತೆಯಲ್ಲಿ ಕರ್ನಾಟಕದ ಇತಿಹಾಸವನ್ನು ಕೂಡ ನಾವು ಅಧ್ಯಯನ ಮಾಡಲಿಕ್ಕಿದ್ದೀವಿ. ಹಾಗೆ ಇವತ್ತಿನ ವಿಷಯ ಏನು ಅಂತ ಕೇಳಿದ್ರೆ, ಕರ್ನಾಟಕದ ಇತಿಹಾಸಕ್ಕೆ ನಾವು ಈಗ ಪ್ರವೇಶ ಮಾಡಲಿಕ್ಕಿದ್ದೀವಿ. ಬಹಳ ಖುಷಿಯ ವಿಚಾರ. ಕನ್ನಡಿಗರಾಗಿ ಕರ್ನಾಟಕದ ಇತಿಹಾಸವನ್ನು ಹೆಮ್ಮೆಯಿಂದ ತಿಳ್ಕೊಳ್ಬೇಕಾದಂತಹ ಕ್ಷಣ. ಕರ್ನಾಟಕ ಭಾರತದ ಅತ್ಯಂತ ಪ್ರಮುಖವಾದಂತಹ ರಾಜ್ಯಗಳಲ್ಲಿ ಒಂದು. ಇಲ್ಲಿ ಕನ್ನಡ ಮಾತನಾಡುವಂತಹ ಜನ ಇದ್ದಾರೆ ಅಂತ ನೋಡ್ತೀವಿ. ಬೇರೆ ಬೇರೆ ಭಾಷೆಯ ಮಾತನಾಡುವ ಜನರಿದ್ರೂ ಕೂಡ ಕನ್ನಡ ಈ ರಾಜ್ಯದ ಮಾತೃಭಾಷೆ ಅಂತ ನೋಡ್ತೀವಿ. ಕರ್ನಾಟಕ ದಕ್ಷಿಣ ಭಾರತದಲ್ಲಿರುವಂತಹ ಒಂದು ಪ್ರಮುಖ ರಾಜ್ಯ. ಕರ್ನಾಟಕದ ಮೇರೆಗಳನ್ನು ನೋಡ್ತಾ ಬಂದರೆ, ಕರ್ನಾಟಕದ ಉತ್ತರಕ್ಕೆ ಮಹಾರಾಷ್ಟ್ರ ರಾಜ್ಯ ಇರುವುದನ್ನು ನಾವು ಗಮನಿಸ್ತೀವಿ. ಕರ್ನಾಟಕದ ಪೂರ್ವಕ್ಕೆ ಬಂದರೆ ಅಲ್ಲಿ ಆಂಧ್ರ ಪ್ರದೇಶ ರಾಜ್ಯವನ್ನು ಗಮನಿಸ್ತೀವಿ. ಇನ್ನು ಕರ್ನಾಟಕದ ಪಶ್ಚಿಮ ಭಾಗದಲ್ಲಿ ಗೋವಾ ರಾಜ್ಯವನ್ನು ಗಮನಿಸ್ತೀವಿ. ಕರ್ನಾಟಕದ ದಕ್ಷಿಣ ಭಾಗದಲ್ಲಿ ಕೇರಳ ರಾಜ್ಯವನ್ನು ಗಮನಿಸ್ತೀವಿ. ಹಾಗೆಯೇ ಪೂರ್ವದಲ್ಲಿ ಅಥವಾ ದಕ್ಷಿಣ ಪೂರ್ವದಲ್ಲಿ ಇನ್ನೂ ಒಂದು ರಾಜ್ಯವನ್ನು ಗಮನಿಸ್ತೀವಿ. ಅದು ಯಾವುದು ಅಂತ ಕೇಳಿದ್ರೆ ತಮಿಳುನಾಡು. ಹೀಗೆ ಭಾರತದ ಒಂದು ಪ್ರಮುಖ ರಾಜ್ಯವಾದಂತಹ ಕರ್ನಾಟಕದ ನೆರೆಹೊರೆಯ ರಾಜ್ಯಗಳನ್ನು ಕೂಡ ನಾವು ಉಲ್ಲೇಖಿಸ್ತಾ ಅಥವಾ ಅದನ್ನು ಪರಿಗಣಿಸ್ತಾ, ಕರ್ನಾಟಕದ ಮೇರೆ ಹೇಗೆ ನಾವು ಆರಂಭದಲ್ಲಿ ಭಾರತದ ಮೇರೆಯನ್ನು ನೋಡಿದ್ವೋ, ಹಾಗೇನೆ ನಮ್ಮ ಕರ್ನಾಟಕದ ಮೇರೆಯನ್ನು ಅತ್ಯಂತ ಪ್ರಾಚೀನ ಕಾಲದಲ್ಲಿ ಉಲ್ಲೇಖಿಸುವಂತಹ ಗ್ರಂಥ ಯಾವುದು ಅನ್ನೋದನ್ನು ಕೂಡ ನಾವು ತಿಳ್ಕೊಳ್ಳಿಕ್ಕಿದ್ದೀವಿ. ನೆರೆಹೊರೆಯ ರಾಜ್ಯಗಳನ್ನೆಲ್ಲ ನಾವು ಗಮನಿಸಿದ್ದೀವಿ. ಭಾರತದ ದಕ್ಷಿಣದ ಅನೇಕ ರಾಜ್ಯಗಳನ್ನು ನೆರೆಹೊರೆಯಾಗಿ ಹೊಂದಿರುವಂತಹ ರಾಜ್ಯ ನಮ್ಮ ಕರ್ನಾಟಕ ಅಂತ ಗಮನಿಸ್ತೀವಿ. ಕರ್ನಾಟಕದ ಮೇರೆಯನ್ನು ನೋಡ್ತಾ ಬಂದಾಗ ನಾವು ರಾಷ್ಟ್ರಕೂಟರ ಕಾಲದಲ್ಲಿ, ಅದರಲ್ಲಿಯೂ ಮುಖ್ಯವಾಗಿ ಶ್ರೀವಿಜಯನ ಕಾಲಕ್ಕೆ ಹೋಗಬೇಕಾಗತ್ತೆ. ಶ್ರೀವಿಜಯ ಒಂದು ಕೃತಿಯನ್ನು ಬರೆದಿದ್ದಾನೆ. ಅದರ ಹೆಸರು ಕವಿರಾಜ ಮಾರ್ಗ ಅಂತ. ಸೊ ಈ ಕವಿರಾಜ ಮಾರ್ಗ ಕನ್ನಡದ ಮೊಟ್ಟ ಮೊದಲ ಉಪಲಬ್ಧ ಗ್ರಂಥ ಎಂಬ ಕೀರ್ತಿಯನ್ನು ಕೂಡ ಪಡೆದುಕೊಂಡಿದೆ. ಈ ಕನ್ನಡದ ಮೊಟ್ಟ ಮೊದಲ ಉಪಲಬ್ಧ ಕೃತಿ ಶ್ರೀವಿಜಯನ ಕವಿರಾಜ ಮಾರ್ಗ ನಮ್ಮ ಕರ್ನಾಟಕದ ಮೇರೆಯನ್ನು ಉಲ್ಲೇಖಿಸುವಂತಹ ಕೆಲಸವನ್ನು ಮಾಡುತ್ತೆ. ಏನು ಹೇಳುತ್ತೆ ಕವಿರಾಜ ಮಾರ್ಗ ಅಂತ ಕೇಳಿದರೆ, ಉತ್ತರದಲ್ಲಿ ಗೋದಾವರಿ ನದಿ ಅಲ್ಲಿಂದ ಆರಂಭಿಸಿ ದಕ್ಷಿಣದಲ್ಲಿ ಕಾವೇರಿ ನದಿಯವರೆಗೆ ಹರಡಿರುವಂತಹ ನಾಡೇ ಕನ್ನಡ ನಾಡು ಅನ್ನುವುದಾಗಿ ಶ್ರೀವಿಜಯ ತನ್ನ ಕವಿರಾಜ ಮಾರ್ಗದಲ್ಲಿ ಉಲ್ಲೇಖಿಸ್ತಾನೆ. ಹೇಗೆ ವಿಷ್ಣು ಪುರಾಣ ಸಮುದ್ರದಿಂದ ಉತ್ತರಕ್ಕೆ, ಹಿಮಾದ್ರಿಯಿಂದ ದಕ್ಷಿಣಕ್ಕಿರುವ ದೇಶವೇ ಭಾರತ ಅನ್ನೋದಾಗಿ ಹೇಳುತ್ತೋ, ಹಾಗೆಯೇ ಕವಿರಾಜ ಮಾರ್ಗ ಗೋದಾವರಿಯಿಂದ ಕಾವೇರಿಯವರೆಗೆ ಹಬ್ಬಿರುವಂತಹ ನಾಡೇ ಕನ್ನಡ ನಾಡು ಅನ್ನೋದಾಗಿ ಉಲ್ಲೇಖಿಸುತ್ತೆ ಅಂತ ನೋಡ್ತೀವಿ. ರಾಷ್ಟ್ರಕೂಟರ ಕಾಲದಲ್ಲಿ ಬರುವಂತಹ ಕವಿ ಶ್ರೀವಿಜಯ, ಅಮೋಘ ವರ್ಷನ ಆಸ್ಥಾನದಲ್ಲಿ ಇದ್ದಂತಹ ಶ್ರೀವಿಜಯ ಕವಿರಾಜ ಮಾರ್ಗವನ್ನು ಬರೆದಿದ್ದಾನೆ. ಆ ಕವಿರಾಜ ಮಾರ್ಗ ಕನ್ನಡದ ಮೊಟ್ಟ ಮೊದಲ ಉಪಲಬ್ಧ ಕೃತಿ. ಅದೊಂದು ಲಕ್ಷಣಿಕ ಗ್ರಂಥ ಅಥವಾ ಒಂದು ಚಂಪು ಗ್ರಂಥ ಅಂತ ಕೂಡ ಪ್ರಸಿದ್ಧವಾಗಿದೆ. ಗದ್ಯ ಪದ್ಯಗಳಿಂದ ಕೂಡಿರುವಂತಹ ಕೃತಿ. ಅದು ಸಂಪೂರ್ಣವಾದಂತಹ ಗದ್ಯ ಕೃತಿ ಅಲ್ಲ ಅಂತ ನೋಡ್ತೀವಿ. ಈ ಕವಿರಾಜ ಮಾರ್ಗದಲ್ಲಿ ಶ್ರೀವಿಜಯ ರಾಷ್ಟ್ರಕೂಟರ ಕಾಲದ ಅಮೋಘ ವರ್ಷನ ಆಸ್ಥಾನದಲ್ಲಿದ್ದಂತಹ ಶ್ರೀವಿಜಯ ಉಲ್ಲೇಖಿಸ್ತಾನೆ ಗೋದಾವರಿ ನದಿಯಿಂದ. ಇಲ್ಲಿ ಗೋದಾವರಿ ನದಿ ಇದೆ. ಈ ಗೋದಾವರಿ ನದಿಯಿಂದ ಆರಂಭಿಸಿ ದಕ್ಷಿಣದಲ್ಲಿ ಕಾವೇರಿ ನದಿಯವರೆಗೆ, ದಕ್ಷಿಣದಲ್ಲಿರುವಂತಹ ಕಾವೇರಿ ನದಿಯನ್ನು ಗಮನಿಸ್ತಾ ಇದ್ದೀವಿ. ಇಲ್ಲಿರುವಂತಹ ಗೋದಾವರಿ ನದಿ, ಈ ಗೋದಾವರಿ ನದಿಯಿಂದ
ದಕ್ಷಿಣದಲ್ಲಿರುವಂತಹ ಕಾವೇರಿ ನದಿಯವರೆಗೆ ಹರಡಿರುವಂತಹ ನಾಡೆ ಕರ್ನಾಟಕ ಅನ್ನುವುದಾಗಿ ಉಲ್ಲೇಖಿಸ್ತಾನೆ ಶ್ರೀವಿಜಯ ಅಂತ ನೋಡ್ತೀವಿ. ಅಷ್ಟೊಂದು ಸಮೃದ್ಧವಾದಂತಹ ನಾಡನ್ನು ನಾವಿಲ್ಲಿ ಗಮನಿಸ್ತೀವಿ. ಕರ್ನಾಟಕವನ್ನು ಗಮನಿಸ್ತಾ ಬಂದಾಗ ಅತ್ಯಂತ ವಿಸ್ತೃತವಾದಂತಹ ಕರ್ನಾಟಕವನ್ನು ಗಮನಿಸ್ತಾ ಇದ್ದೀವಿ. ಗೋದಾವರಿ ನದಿಯಿಂದ ಆರಂಭಿಸಿ ನಾವಿಲ್ಲಿ ಗೋದಾವರಿ ನದಿಯನ್ನು ಆರಂಭಿಸ್ತಾ ಇದ್ದೀವಿ. ಗೋದಾವರಿ ನದಿಯಿಂದ ಆರಂಭಿಸಿ ಕಾವೇರಿ ನದಿಯವರೆಗೆ ವಿಸ್ತೃತವಾದಂತಹ ಕರ್ನಾಟಕವನ್ನು ಶ್ರೀವಿಜಯನ ಕವಿರಾಜ ಮಾರ್ಗದಲ್ಲಿ ಅಥವಾ ರಾಷ್ಟ್ರಕೂಟರ ಕಾಲದಲ್ಲಿ ಇಷ್ಟೊಂದು ವಿಸ್ತೃತವಾದಂತಹ ಪ್ರದೇಶದಲ್ಲಿ ಕರ್ನಾಟಕ ಇತ್ತು ಅಂತ ನೋಡ್ತೀವಿ. ಹೀಗೆ ಕರ್ನಾಟಕದ ಮೇರೆಯನ್ನು ನಾವು ನೋಡಿದ ನಂತರ, ಅದನ್ನು ಅಧ್ಯಯನ ಮಾಡಿದ ನಂತರ ನಾವು ಮುಂದಕ್ಕೆ ಬರ್ತೀವಿ. ಕರ್ನಾಟಕದ ಪ್ರಾಚೀನತೆ ಏನು ಅನ್ನೋದನ್ನು ತಿಳ್ಕೊಳ್ಳಿಕ್ಕೆ ಪ್ರಯತ್ನ ಮಾಡ್ತೀವಿ. ಈಗ ಕರ್ನಾಟಕದ ಪ್ರಾಚೀನತೆ ಏನು, ಕರ್ನಾಟಕದ ಪ್ರಾಚೀನತೆಯನ್ನು ತಿಳಿಸುವಂತಹ ಯಾವುದಾದರೂ ಗ್ರಂಥ ಇದೆಯಾ, ಅಥವಾ ಕರ್ನಾಟಕದ ಉಲ್ಲೇಖ ಮೊಟ್ಟ ಮೊದಲ ಬಾರಿಗೆ ಎಲ್ಲಿ ಕಂಡು ಬರುತ್ತೆ ಅನ್ನೋ ವಿಷಯಕ್ಕೆ ಬರ್ತೀವಿ. ಅದು ಕರ್ನಾಟಕದ ಪ್ರಾಚೀನತೆಯ ವಿಷಯ. ಕರ್ನಾಟಕ ಅತ್ಯಂತ ಪ್ರಾಚೀನವಾದಂತಹ ಉಲ್ಲೇಖವನ್ನು ಹೊಂದಿದೆ ಅನ್ನೋದರಲ್ಲಿ ಯಾವ ಅನುಮಾನನೂ ಇಲ್ಲ. ಕರ್ನಾಟಕದ ಅತ್ಯಂತ ಪ್ರಾಚೀನವಾದಂತಹ ಉಲ್ಲೇಖ ನಮಗೆ ಸಿಗೋದು ಮಹಾಕಾವ್ಯಗಳಲ್ಲಿ ಒಂದಾದಂತಹ ಮಹಾಭಾರತದಲ್ಲಿ ಕರ್ನಾಟಕದ ಉಲ್ಲೇಖವನ್ನು ನೋಡ್ತೀವಿ. ಮಹಾಭಾರತದಲ್ಲಿ ಕರ್ನಾಟಕದ ಉಲ್ಲೇಖ ಇದೆ. ಮಹಾಭಾರತದಲ್ಲಿ 18 ಪರ್ವಗಳಿದ್ದಾವೆ. ಈ 18 ಪರ್ವಗಳಲ್ಲಿ ಸಭಾಪರ್ವ ಮತ್ತು ಭೀಷ್ಮ ಪರ್ವಗಳಲ್ಲಿ ಕರ್ನಾಟಕದ ಉಲ್ಲೇಖ ಇದೆ ಅಂತ ನೋಡ್ತೀವಿ. ಅಲ್ಲಿಗೆ ಕರ್ನಾಟಕದ ಅತ್ಯಂತ ಪ್ರಾಚೀನ ಉಲ್ಲೇಖ ಇರುವಂತಹ ಗ್ರಂಥ ಮಹಾಭಾರತ. ಮಹಾಭಾರತದ 2 ಪರ್ವಗಳಲ್ಲಿ ಕರ್ನಾಟಕದ ಉಲ್ಲೇಖ ಇದೆ. ಅದು ಸಭಾಪರ್ವದಲ್ಲಿ ಹಾಗೂ ಭೀಷ್ಮ ಪರ್ವದಲ್ಲಿ ಅಂತ ನೋಡ್ತೀವಿ. ಅಲ್ಲಿಗೆ ಕವಿರಾಜ ಮಾರ್ಗದಲ್ಲಿ ಕರ್ನಾಟಕದ ಉಲ್ಲೇಖವಿದೆ. ಕಾವೇರಿಯಿಂದ ಗೋದಾವರಿಯವರೆಗೆ ಇರುವಂತಹ ನಾಡೇ ಕನ್ನಡ ನಾಡು ಅನ್ನೋದಾಗಿ ಶ್ರೀವಿಜಯ ಹೇಳ್ತಾನೆ. ಅದರ ಪ್ರಾಚೀನತೆಯನ್ನು ನೋಡ್ತಾ ಬಂದರೆ ಮಹಾಭಾರತದ ಸಭಾಪರ್ವ, ಭೀಷ್ಮ ಪರ್ವಗಳಲ್ಲಿ ಕರ್ನಾಟಕದ ಉಲ್ಲೇಖ ಇದೆ ಅನ್ನೋದಾಗಿ ನೋಡ್ತೀವಿ. ಮಹಾಭಾರತವನ್ನು ಬಿಟ್ಟರೆ ಮತ್ತೆ ಎಲ್ಲಿ ಉಲ್ಲೇಖ ಸಿಗತ್ತೆ ಅಂತ ನೋಡಿದರೆ ತಮಿಳಿನ ಮಹಾಕಾವ್ಯ ಅನಿಸಿಕೊಂಡಂತಹ ಶಿಲಪ್ಪಾದಿಗಾರಂ. ಶಿಲಪ್ಪಾದಿಗಾರಂದಲ್ಲಿ ಕೂಡ ನಾವು ಈ ಕನ್ನಡಿಗರ ಉಲ್ಲೇಖವನ್ನು, ಕರ್ನಾಟಕದ ಉಲ್ಲೇಖವನ್ನು ನಾವು ನೋಡ್ತೀವಿ. ಇಳಂಗೋ ಅಡಿಗಳ್ ಎಂಬ ಕವಿ ಬರೆದಂತಹ ತಮಿಳಿನ ಮಹಾಕಾವ್ಯ ಅಂತಲೇ ಕರೆಯಲ್ಪಡುವಂತಹ ಶಿಲಪ್ಪಾದಿಗಾರಂ, ಇದರಲ್ಲಿ ಆತ ಕನ್ನಡಿಗರನ್ನ ಉಲ್ಲೇಖಿಸ್ತಾನೆ. ಕನ್ನಡಿಗರನ್ನ ಕುರಿತು ಉಲ್ಲೇಖಿಸ್ತಾನೆ ಕರುನಾಡರ್ ಅಂತ. ಇದು ಕನ್ನಡಿಗರನ್ನ ಉಲ್ಲೇಖಿಸಿ ಶಿಲಪ್ಪಾದಿಗಾರಂದಲ್ಲಿ ಇಳಂಗೋ ಅಡಿಗಳ್ ಹೇಳಿರುವಂತಹ ವಿಚಾರ ಕರುನಾಡರ್ ಅಂತ. ಅಲ್ಲಿಗೆ ಮಹಾಭಾರತದ ಉಲ್ಲೇಖವನ್ನು ನಾವು ನೋಡ್ತಾ ಇದ್ದ ಹಾಗೆ ಮಹಾಭಾರತದ ಉಲ್ಲೇಖದ ನಂತರ ಶಿಲಪ್ಪಾದಿಗಾರಂದಲ್ಲಿ ಕನ್ನಡದ ಉಲ್ಲೇಖ ಇದೆ, ಕನ್ನಡಿಗರ ಉಲ್ಲೇಖ ಇದೆ, ಕರುನಾಡರ್ ಎಂಬ ಉಲ್ಲೇಖ ಇದೆ. ಮುಂದುವರೆದು ತಮಿಳುನಾಡಿನಲ್ಲಿ ಒಂದು ತಾಮ್ರ ಪತ್ರ ಸಿಕ್ಕಿದೆ. ಅದು ಸಿಕ್ಕಿರುವ ಸ್ಥಳ ವೆಲ್ವಿಕುಡಿ ಅಂತ ಹೇಳಿ. ಈ ವೆಲ್ವಿಕುಡಿ ತಾಮ್ರಪತ್ರ ಅಥವಾ ತಾಮ್ರಪಠ, ಈ ತಾಮ್ರಪತ್ರದಲ್ಲಿ ಕೂಡ ಕನ್ನಡಿಗರನ್ನ ಉಲ್ಲೇಖಿಸ್ತಾನೆ. ಏನಂತ ಉಲ್ಲೇಖಿಸ್ತಾನೆ ಕನ್ನಡಿಗರನ್ನ ಅಂತ ಕೇಳಿದ್ರೆ ಕರುನಾಡಗನ್ ಅನ್ನೋದಾಗಿ ಉಲ್ಲೇಖಿಸ್ತಾನೆ. ಇದನ್ನ ಬಹಳ ಸ್ಪಷ್ಟವಾಗಿ ತಿಳಿದಿಟ್ಕೊಳ್ಳಿ. ಈ ಸಲ ಹಾಟ್ಸ್ ಪ್ರಶ್ನೆಗಳಲ್ಲಿ ಕೇಳ್ತಾರೆ. ಶಿಲಪ್ಪಾದಿಗಾರಂ ಬಗ್ಗೆ ಪ್ರಶ್ನೆ ಕೇಳ್ಬೋದು. ಶಿಲಪ್ಪಾದಿಗಾರಂದಲ್ಲಿ ಕನ್ನಡಿಗರನ್ನ ಏನೆಂದು ಉಲ್ಲೇಖಿಸಲಾಗಿದೆ? ಕರುನಾಡರ್. ವೆಲ್ವಿಕುಡಿ ತಾಮ್ರಪತ್ರದಲ್ಲಿ ಕನ್ನಡಿಗರನ್ನ ಏನೆಂದು ಉಲ್ಲೇಖಿಸಲಾಗಿದೆ ಅಂತ ಕೂಡ ಕೇಳ್ಬೋದು. ಆವಾಗ ಉತ್ತರ ಏನು ಅಂತ ಕೇಳಿದ್ರೆ ಕರುನಾಡಗನ್ ಎಂಬ ಉಲ್ಲೇಖ ಇದೆ. ಹೀಗೆ ನಾವು ಗಮನಿಸ್ತಾ ಇದ್ದೀವಿ. ಮಹಾಭಾರತದಲ್ಲಿ ಉಲ್ಲೇಖ ಇದೆ, ಶಿಲಪ್ಪಾದಿಗಾರಂದಲ್ಲಿ ಉಲ್ಲೇಖ ಇದೆ, ವೆಲ್ವಿಕುಡಿ ತಾಮ್ರಪತ್ರದಲ್ಲಿ ಕನ್ನಡದ ಉಲ್ಲೇಖ ಇದೆ, ಕರ್ನಾಟಕದ ಉಲ್ಲೇಖ ಇದೆ ಅಂತ ನೋಡ್ತೀವಿ. ಇನ್ನು ತಮಿಳು ಗ್ರಂಥಗಳಲ್ಲಿ ಕರ್ನಾಟಕವನ್ನ, ಕನ್ನಡಿಗರನ್ನ ಬೇರೆ ಬೇರೆ ಹೆಸರಿಂದ ಉಲ್ಲೇಖ ಮಾಡುತ್ತೆ. ಉದಾಹರಣೆಗೆ ನೋಡುವುದಾದರೆ ಕನ್ನಡ ನಾಡನ್ನ ಕೆಲವೊಂದು ಸಂದರ್ಭದಲ್ಲಿ ಕರ್ನಾಡು ಅನ್ನೋದಾಗಿ ಉಲ್ಲೇಖ ಮಾಡಲಾಗಿದೆ, ಕರ್ನಾಡು. ಇನ್ನು ಕೆಲವು ಕಡೆ ಉಲ್ಲೇಖ ಇದೆ ಕರುನಾಡು ಅಂತ, ಕರುನಾಡು ಎಂಬ ಉಲ್ಲೇಖವನ್ನು ಗಮನಿಸ್ತೀವಿ. ಇನ್ನೂ ಕೆಲವು ಕಡೆ ಉಲ್ಲೇಖ ಇದೆ ಕಮ್ಮಿತ್ತು ನಾಡು ಅಂತ. ಹೀಗೆ ಬೇರೆ ಬೇರೆ ರೀತಿಯಲ್ಲಿ ಈ ಕನ್ನಡಿಗರನ್ನ ಉಲ್ಲೇಖಿಸಿದ್ದನ್ನು ನಾವು ನೋಡ್ತೀವಿ.
ಏನಿದು ಕರ್ನಾಡು ಅಂತಂದರೆ? ಕರ್ನಾಡು ಅಂತಂದರೆ ಅದನ್ನು ಉಲ್ಲೇಖಿಸಿದಾಗ ಅದನ್ನು ಕರಿನಾಡು, ಕರ್ನಾಡು ಅನ್ನೋದಾಗಿ ಅದನ್ನು ಬಿಡಿಸಿ ಬರೀತಾರೆ. ಕರಿನಾಡು, ಕರಿ ಪ್ಲಸ್ ನಾಡು, ಕರ್ನಾಡು. ಅದರ ಅರ್ಥ ಏನು ಅಂತ ಕೇಳಿದರೆ ಕಪ್ಪು ಮಣ್ಣಿನ ನಾಡು, ಅದು ಕರ್ನಾಟಕ ಅನ್ನೋದಾಗಿ ನಾವು ಉಲ್ಲೇಖಿಸ್ತೀವಿ. ಅಂದರೆ ಇಲ್ಲಿ ಕರ್ನಾಡು ಎಂಬ ಹೆಸರು ಮಣ್ಣಿನಿಂದಾಗಿ ಬಂದಿದೆ, ಈ ಭೂಮಿಯಿಂದಾಗಿ ಬಂದಿದೆ ಅಂತ ನೋಡ್ತೀವಿ. ಇನ್ನು ಕರ್ನಾಡು ಎಂಬ ಉಲ್ಲೇಖದ ಕಡೆಗೆ ಬಂದರೆ ಕರುನಾಡನ್ನು ನಾವು ಬಿಡಿಸಿ ಬರೆದಾಗ ಅದನ್ನು ಕರು ಪ್ಲಸ್ ನಾಡು ಅನ್ನೋದಾಗಿ ಅದನ್ನು ಬರೆದರೆ, ಪ್ರತ್ಯೇಕಿಸಿ ಬರೆದರೆ ಅದು ಏನರ್ಥವನ್ನು ಕೊಡುತ್ತೆ ಅಂತ ಕೇಳಿದರೆ ಎತ್ತರವಾದ ನಾಡು ಎಂಬ ಅರ್ಥವನ್ನು ಕೊಡುತ್ತೆ. ನಮ್ಮ ಕರ್ನಾಟಕ ದಕ್ಕನ್ ಪ್ರಸ್ಥಭೂಮಿಯ ಭಾಗದಲ್ಲಿ ಕೂಡ ಬರುತ್ತೆ. ಹಾಗೆ ಇದೊಂದು ಎತ್ತರವಾದಂತಹ ನಾಡು, ಎತ್ತರವಾದಂತಹ ಪ್ರದೇಶ ಎಂಬ ಅರ್ಥವನ್ನು ಕೊಡುತ್ತೆ. ಆಮೇಲೆ ಕಮ್ಮಿತ್ತು ನಾಡು, ಕಮ್ಮಿತ್ತು ನಾಡು ಅಂತಂದರೆ ಏನರ್ಥ ಅಂತ ಕೇಳಿದರೆ ಸುಗಂಧಭರಿತವಾದಂತಹ ನಾಡು ಅಂತ. ಕರ್ನಾಟಕ ಶ್ರೀಗಂಧದ ಬೀಡು ಅಂತ ನೋಡ್ತೀವಿ. ಶ್ರೀಗಂಧದ ಬೀಡಾದಂತಹ ಕರ್ನಾಟಕ ಸುಗಂಧಭರಿತವಾದಂತಹ ನಾಡು, ಸುಗಂಧವನ್ನು ಹೊರಸೂಸುವಂತಹ ನಾಡು ಅಂತ ನೋಡ್ತೀವಿ. ಹೀಗೆ ಕರ್ನಾಟಕದ ಉಲ್ಲೇಖವನ್ನು ನೋಡ್ತಾ ಬಂದರೆ ಕರ್ನಾಟಕಕ್ಕೆ ಕರ್ನಾಡು ಎಂಬ ಹೆಸರಿದೆ, ಕರುನಾಡು ಎಂಬ ಹೆಸರಿದೆ, ಕಮ್ಮಿತ್ತು ನಾಡು ಎಂಬ ಹೆಸರಿದೆ. ಈ ಭೂಮಿ, ಈ ನೆಲ, ಈ ನೆಲದಿಂದ ಬಂದಂತಹ ಹೆಸರುಗಳು ಕರ್ನಾಡು, ಕರುನಾಡು, ಕಮ್ಮಿತ್ತು ನಾಡು ಅಂತ ನೋಡ್ತೀವಿ. ಇನ್ನು ಈ ಕರ್ನಾಟಕ ಎಂಬುದರ ಬಗ್ಗೆ ಅನೇಕ ವಿದ್ವಾಂಸರು ಬೇರೆ ಬೇರೆ ಅಭಿಪ್ರಾಯಗಳನ್ನು ಕೊಡ್ತಾರೆ. ಅದರಲ್ಲಿ ಶಂಭಾ ಜೋಶಿ, ಶಂಕರ ಬಾಲಾದೀಕ್ಷಿತ ಜೋಶಿ ಅವರು ಒಂದು ಉಲ್ಲೇಖವನ್ನು ಕೊಡ್ತಾರೆ. ಶಂಭಾ ಜೋಶಿ ಅವರು ಹೇಳ್ತಾರೆ ಕರ್ನಾಟಕ ಎಂಬ ಹೆಸರು ಹೇಗೆ ಬಂತು ಅಂತ ಹೇಳಿ. ಇಲ್ಲಿ ಕನ್ನರು ಎನ್ನುವಂತಹ ಒಂದು ಜನಾಂಗ ಇದ್ರು ಅಂತ ಅವ್ರು ಹೇಳ್ತಾರೆ. ಕನ್ನರು ಎನ್ನುವಂತಹ ಜನಾಂಗ ಈ ಮಣ್ಣಿನಲ್ಲಿ ಬದುಕಿದ್ರು. ಕನ್ನರು, ಕನ್ನರ ನಾಡು, ಕನ್ನರು ಪ್ಲಸ್ ನಾಡು ಅನ್ನೋದಾಗಿ ಅವರು ತಮ್ಮ ವ್ಯಾಖ್ಯಾನವನ್ನು ಕೊಡ್ತಾರೆ. ಕನ್ನರು ಪ್ಲಸ್ ನಾಡು ಅದುವೇ ಕನ್ನಾಡು. ಅಲ್ಲಿಗೆ ಈ ಭೂಮಿಗೆ, ಈ ಪ್ರದೇಶಕ್ಕೆ ಜನರಿಂದ ಹೆಸರು ಬಂತು ಅನ್ನೋದಾಗಿ ಶಂಭಾ ಜೋಶಿಯವರು ಉಲ್ಲೇಖಿಸ್ತಾರೆ. ಕನ್ನರ ನಾಡು ಕನ್ನಾಡು, ಕನ್ನಾಡೇ ಮುಂದೆ ಕರ್ನಾಟಕ ಆಯಿತು ಅನ್ನೋದು ಶಂಭಾ ಜೋಶಿಯವರ ಒಂದು ಅಭಿಮತ ಅಂತ ನೋಡ್ತೀವಿ. ಇನ್ನು ಕರ್ನಾಟಕದ ವರಕವಿ ಅನಿಸ್ಕೊಂಡಂತಹ ದ.ರಾ. ಬೇಂದ್ರೆ, ದತ್ತಾತ್ರೇಯ ರಾಮಚಂದ್ರ ಬೇಂದ್ರೆ ಅವರು ಹೇಳ್ತಾರೆ ಇಲ್ಲಿ ಕನ್ನರು ಎನ್ನುವಂತಹ ಜನರು ಇದ್ರು, ಜೊತೆಯಲ್ಲಿ ನಾಟರು ಎನ್ನುವಂತಹ ಜನರು ಕೂಡ ಇದ್ರು. ಎರಡು ಜನಾಂಗಗಳಿದ್ವು, ಕನ್ನರು ಎಂಬಂತಹ ಜನಾಂಗ, ನಾಟರು ಎಂಬಂತಹ ಜನಾಂಗ. ಈ ಎರಡು ಜನಾಂಗಗಳು ಸೇರಿ ಇದನ್ನು ಕನ್ನಾಟರು ಅಂತ ಕರಿತಾ ಇದ್ರು. ಈ ಕನ್ನಾಟರು ಎಂಬುದರ ಸಂಸ್ಕೃತ ರೂಪವೇ ಕರ್ನಾಟಕ ಅನ್ನುವುದಾಗಿ ದ.ರಾ. ಬೇಂದ್ರೆಯವರು ಉಲ್ಲೇಖಿಸ್ತಾರೆ. ಹೀಗೆ ನಾವು ಕರ್ನಾಡು, ಕರುನಾಡು, ಕಮ್ಮಿತ್ತು ನಾಡುಗಳು ಈ ಮಣ್ಣಿನಿಂದ, ಈ ಭೂಮಿಯಿಂದ ಬಂದಂತಹ ಹೆಸರುಗಳು ಅಂತ ನೋಡಿದರೆ ಈ ಕನ್ನರು ಮತ್ತು ನಾಟರು ಎಂಬಂತಹ ಜನರಿಂದಾಗಿ ಕೂಡ ಈ ಹೆಸರು ಬಂದಿದೆ ಎಂಬ ವಿದ್ವಾಂಸರ ಅಭಿಪ್ರಾಯವನ್ನು ನೋಡಿದಾಗ ಇಲ್ಲಿನ ಜನರಿಂದ ಹೆಸರು ಬಂದಿದೆ ಎಂಬಂತಹ ಅಭಿಪ್ರಾಯಕ್ಕೆ ಕೂಡ ನಾವು ಬರಬೇಕಾಗತ್ತೆ. ಒಟ್ಟಿನಲ್ಲಿ ಇವತ್ತು ಕನ್ನಡ ಅಂದರೆ ಏನು? ಬಹಳ ಪ್ರಮುಖವಾದಂತಹ ವಿಷಯ. ಇವತ್ತು ಕನ್ನಡ ಅಥವಾ ಕರ್ನಾಟಕ ಅಂದರೆ ಏನು ಅನ್ನೋದನ್ನು ನಾವು ನೋಡಿದರೆ, ಕರ್ನಾಟಕ ಅಂತಂದರೆ ಅಥವಾ ಇವತ್ತು ಕನ್ನಡ ನಾಡು ಅಂತಂದರೆ ಅಲ್ಲಿ 3 ಅಂಶಗಳು ಉಲ್ಲೇಖವನ್ನು ಪಡ್ಕೊಳ್ಳುತ್ತೆ. ಈ 3 ಅಂಶಗಳು ಅಲ್ಲಿ ಮಿಳಿತಗೊಳ್ಳುತ್ತೆ, ಒಂದು ಅಸ್ಮಿತೆಯನ್ನು ಪಡ್ಕೊಳ್ಳುತ್ತೆ ಅಂತ ನೋಡ್ತೀವಿ. ಕನ್ನಡ ಅಂತಂದರೆ ಈ ಭೂಮಿ, ಈ ನೆಲ, ಅದುವೇ ಕನ್ನಡ ನಾಡು ಅಂತ ನೋಡ್ತೀವಿ. ಇದು ಒಂದು. ಕನ್ನಡ ಅಂತಂದರೆ ಕನ್ನಡ ನೆಲ, ಕನ್ನಡ ನಾಡು, ಇದು ಒಂದು ಅರ್ಥ. ಆದರೆ ಕನ್ನಡ ಅಂತಂದರೆ ಕನ್ನಡ ಜನ, ಕನ್ನಡ ನಾಡು ಹೌದು, ಕನ್ನಡ ಜನ, ಅವರಿಗೆ ನಾವೇನಂತ ಕರಿತೀವಿ? ಕನ್ನಡಿಗರು. ಕನ್ನಡ ಅಂತಂದರೆ ಕನ್ನಡ ನಾಡು ಹೌದು, ಕನ್ನಡಿಗರೂ ಹೌದು. ಹಾಗೂ ಇನ್ನೂ ಒಂದು ಬಹಳ ಪ್ರಮುಖವಾದಂತಹ ಅರ್ಥ ಏನು ಅಂತ ಕೇಳಿದರೆ, ಬಹಳ ಮುಖ್ಯವಾಗಿ ನಾವು 3ನೆಯ ವಿಚಾರಕ್ಕೆ ಬರ್ತೀವಿ. ಕನ್ನಡ ನಾಡು, ಕನ್ನಡಿಗರು ಹಾಗೂ ಕನ್ನಡ ಅಂತಂದರೆ ಕನ್ನಡ ಭಾಷೆ ಎಂಬ ಅರ್ಥ ಕೂಡ ಬರುತ್ತೆ. ಅಲ್ಲಿಗೆ ಕನ್ನಡ ಎಂಬ ಶಬ್ದ ಈ ಭೂಮಿಯನ್ನು,
ಇಲ್ಲಿನ ಜನರನ್ನ, ಇಲ್ಲಿನ ಭಾಷೆಯನ್ನ ಮೂರನ್ನೂ ಉಲ್ಲೇಖಿಸುವಂತಹ ಒಂದು ತ್ರಿವೇಣಿ ಸಂಗಮ ಎನ್ನುವುದಾಗಿ ನಾವು ಗಮನಿಸಬೇಕಾಗತ್ತೆ. ಹೀಗೆ ಕರ್ನಾಟಕದ ಹೆಸರುಗಳ ಬಗ್ಗೆ, ಕರ್ನಾಟಕದ ಪ್ರಾಚೀನತೆಯ ಬಗ್ಗೆ, ಕರ್ನಾಟಕದ ಮೇರೆಗಳ ಬಗ್ಗೆ ನಾವು ಅಧ್ಯಯನವನ್ನು ಮಾಡಿದ್ದೀವಿ. ಕನ್ನಡ ಅನ್ನೋದನ್ನು ನಾವು ಕನ್ನಡಿಗರಾಗಿ ಬಹಳ ಅಭಿಮಾನದಿಂದ ನೆನಪಲ್ಲಿಟ್ಕೊಂಡಿರ್ಬೇಕಾಗತ್ತೆ. ಸೊ ಕನ್ನಡ ಅಂತಂದರೆ ಕೇವಲ ನಾಡಲ್ಲ, ಕನ್ನಡ ಅಂತಂದರೆ ಕೇವಲ ನಾಡು ಅಲ್ಲ, ಕೇವಲ ಭಾಷೆಯೂ ಅಲ್ಲ, ಕೇವಲ ಕನ್ನಡಿಗರೂ ಅಲ್ಲ, ಅವೆಲ್ಲವೂ ಒಟ್ಟುಗೂಡಿದ್ದು ಕನ್ನಡಿಗರು. ಕನ್ನಡಿಗರು ಅಷ್ಟೇ ಅಲ್ಲ, ಇವೆಲ್ಲವೂ ಸೇರಿ ಕನ್ನಡ ಅಂತ ನೋಡ್ತೀವಿ. ಕನ್ನಡ ಅಂದರೆ ಕನ್ನಡ ನಾಡು, ಕನ್ನಡ ಅಂದರೆ ಕನ್ನಡಿಗರು, ಕನ್ನಡ ಅಂತಂದರೆ ಕನ್ನಡ ಭಾಷೆ. ಹೀಗೆ ನಾವು ಕನ್ನಡದ, ಕರ್ನಾಟಕದ ಬಗ್ಗೆ ತಿಳ್ಕೊತಾ ನಾವು ಇನ್ನೊಂದು ಮುಖ್ಯ ವಿಚಾರಕ್ಕೆ ಆಗಮಿಸಬೇಕು. ಅದೇನು ಅಂತ ಕೇಳಿದರೆ, ನಮ್ಮ ಕರ್ನಾಟಕದ ಪ್ರಾಕೃತಿಕ ಲಕ್ಷಣಗಳ ಕಡೆಗೆ ಬರಬೇಕು. ಕರ್ನಾಟಕದ ಪ್ರಾಕೃತಿಕ ಲಕ್ಷಣಗಳೇನೇನು? ನಾವು ಹಿಂದೆ ಭಾರತದ ಪ್ರಾಕೃತಿಕ ಲಕ್ಷಣಗಳನ್ನು ನೋಡಿದ್ದೀವಿ. ಹಾಗೆಯೇ ಕರ್ನಾಟಕಕ್ಕೂ ಕೂಡ ಪ್ರಾಕೃತಿಕವಾದಂತಹ ಲಕ್ಷಣಗಳು ಅಥವಾ ಭೌಗೋಳಿಕವಾದಂತಹ ಲಕ್ಷಣಗಳು ಇದ್ದಾವೆ. ನೆನಪು ಮಾಡ್ಕೊಳ್ಳಿ ಭಾರತದ ಪ್ರಾಕೃತಿಕ ಲಕ್ಷಣಗಳನ್ನು. ಉತ್ತರದಲ್ಲಿ ಹಿಮಾಲಯ ಪರ್ವತ, ಉತ್ತರದ ನದಿ ಬಯಲುಗಳು, ಮರುಭೂಮಿ, ದಕ್ಕನ್ ಪ್ರಸ್ಥಭೂಮಿ, ಪರ್ವತಗಳು, ಕರಾವಳಿ ತೀರ, ಹೀಗೆಲ್ಲ ನೋಡಿದ್ದೀವಿ. ಹಾಗಾದರೆ ಕರ್ನಾಟಕದ ಪ್ರಾಕೃತಿಕ ಲಕ್ಷಣಗಳೇನು ಅಂತ ನೋಡಿದಾಗ ಕರ್ನಾಟಕದಲ್ಲಿ ಮುಖ್ಯವಾಗಿ 3 ಪ್ರಾಕೃತಿಕ ಲಕ್ಷಣಗಳನ್ನು ಗಮನಿಸ್ತೀವಿ. ಒಂದು ಕರಾವಳಿ ತೀರ. ಈ ಕರಾವಳಿ ತೀರ ಭಾರತದ ಒಂದು ಪ್ರಾಕೃತಿಕ ಲಕ್ಷಣವೂ ಆಗಿತ್ತು, ಹಾಗೆಯೇ ಕರ್ನಾಟಕದ ಒಂದು ಪ್ರಾಕೃತಿಕ ಲಕ್ಷಣವೂ ಆಗಿದೆ. ಇನ್ನೊಂದು ಕರಾವಳಿ ತೀರದ ಪೂರ್ವ ಭಾಗದಲ್ಲಿರುವಂತಹ ಮಲೆನಾಡು ಪ್ರದೇಶ, ಅಥವಾ ಅದನ್ನು ಸಹ್ಯಾದ್ರಿ ಅಂತ ಪರಿಗಣಿಸ್ತೀವಿ. ಇದನ್ನು ನಾವು ಎರಡನೆಯ ಪ್ರಾಕೃತಿಕ ಲಕ್ಷಣ. ಇವೆರಡೂ ಕೂಡ ಭಾರತದ ಪ್ರಾಕೃತಿಕ ಲಕ್ಷಣಗಳಲ್ಲಿ ಕೂಡ ಇದೆ. ಸಹ್ಯಾದ್ರಿ ನಾವು ಪರ್ವತಗಳು ಅನ್ನುವ ಭಾಗದಲ್ಲಿ ನೋಡ್ತೀವಿ. ಇನ್ನೊಂದು ಬಯಲುಗಳಿದ್ದಾವೆ, 2 ಬಯಲುಗಳಿದ್ದಾವೆ. ಒಂದು ಉತ್ತರದ ಬಯಲು, ಇನ್ನೊಂದು ದಕ್ಷಿಣದ ಬಯಲು ಅಂತ. ಅಲ್ಲಿಗೆ ಭಾರತದಲ್ಲೇನು ಪ್ರಾಕೃತಿಕ ಲಕ್ಷಣಗಳಿದಾವೋ ಆ ಎಲ್ಲ ಪ್ರಾಕೃತಿಕ ಲಕ್ಷಣಗಳು ಭಾರತದ ಪ್ರಾಕೃತಿಕ ಏನಿದಾವಲ್ಲ ಅದೆಲ್ಲ ಲಕ್ಷಣಗಳು ಕೂಡ ಕರ್ನಾಟಕದಲ್ಲೂ ಕಂಡುಬರುತ್ತೆ. ಉತ್ತರದ ಬಯಲು, ದಕ್ಷಿಣದ ಬಯಲು. ಅಲ್ಲಿ ನಾವು ಉತ್ತರದ ಬಯಲನ್ನು ನೋಡಿದ್ವಿ. ಇಲ್ಲಿ 2 ಪ್ರಕಾರ ಮಾಡ್ಕೋತೀವಿ, ಉತ್ತರದ ಬಯಲು ಮತ್ತು ದಕ್ಷಿಣದ ಬಯಲುಗಳನ್ನಾಗಿ. ಅಲ್ಲಿಗೆ ನಮ್ಮ ಕರ್ನಾಟಕದ ಪ್ರಾಕೃತಿಕ ಲಕ್ಷಣಗಳಲ್ಲಿ ಕರಾವಳಿ ಇದೆ, ಮಲೆನಾಡು ಇದೆ ಮತ್ತು ಬಯಲಿದೆ. ಬಯಲಿನಲ್ಲಿ ಉತ್ತರದ ಬಯಲಿದೆ, ದಕ್ಷಿಣದ ಬಯಲಿದೆ. ಅದನ್ನು ಒಂದು ನಕ್ಷೆಯಲ್ಲಿ ನಾವು ನೋಡ್ತಾ ಬರೋದಾದರೆ ಇಲ್ಲಿ ಗಮನಿಸ್ತಾ ಬರಬಹುದು. ಮ್ಯಾಪಲ್ಲಿ ನಾವೆಲ್ಲ ಗಮನಿಸ್ತಾ ಇದ್ದೀವಿ. ಇಲ್ಲಿ ಕರಾವಳಿ ತೀರಕ್ಕೆ ನಾವಿಲ್ಲಿ ನೋಡ್ತಾ ಬಂದರೆ ಇಲ್ಲಿ ಉತ್ತರ ಕನ್ನಡ ಜಿಲ್ಲೆಯಿಂದ ಆರಂಭಿಸಿ, ಉತ್ತರ ಕನ್ನಡ ಜಿಲ್ಲೆಯನ್ನು ದಾಟ್ಕೊಂಡು ಬರ್ತಾ ಇದ್ದ ಹಾಗೆ ಉಡುಪಿ ಹಾಗೂ ದಕ್ಷಿಣ ಕನ್ನಡ, ಈ 3 ಜಿಲ್ಲೆಗಳನ್ನು ಆವರಿಸಿಕೊಂಡಿರುವಂತಹ ಕರಾವಳಿ ತೀರ. ಈ ಕರಾವಳಿ ತೀರವನ್ನು ನಾವು ಮೊದಲನೆಯ ಪ್ರಾಕೃತಿಕ ಲಕ್ಷಣವಾಗಿ, ಕರ್ನಾಟಕದ ಮೊಟ್ಟ ಮೊದಲ ಪ್ರಾಕೃತಿಕ ಲಕ್ಷಣವಾಗಿ ಗಮನಿಸ್ತೀವಿ ಅನ್ನೋದನ್ನು ನೆನಪಿಟ್ಕೋಬೇಕು. ಕರಾವಳಿ ಪ್ರದೇಶವನ್ನು ದಾಟ್ತಾ ಇದ್ದ ಹಾಗೆ ನಮಗೆ ಇಲ್ಲಿ ಸಹ್ಯಾದ್ರಿ, ಮಲೆನಾಡು, ಬೆಳಗಾವಿಯ ಇಂದ ಆರಂಭ ಆಗಿ ಇಲ್ಲಿ ಉತ್ತರ ಕನ್ನಡವನ್ನು ತಗೊಂಡು ಆಮೇಲೆ ಶಿವಮೊಗ್ಗ, ಆಮೇಲೆ ಹಾಸನದ ಕೆಲವೊಂದಿಷ್ಟು ಭಾಗಗಳು, ಇವೆಲ್ಲವನ್ನ ಸೇರಿಸಿ ನಾವಿಲ್ಲಿ ಮಲೆನಾಡನ್ನು ಗಮನಿಸ್ತೀವಿ. ಮಲೆನಾಡು, ಈ ಭಾಗದಲ್ಲಿ ಕೂಡ ಮಲೆನಾಡಿನ ಪ್ರದೇಶಗಳಿದ್ದಾವೆ ಅಂತ ನೋಡ್ತೀವಿ. ಇನ್ನೂ ಒಂದಿಷ್ಟು ಪ್ರದೇಶಗಳು ಶಿವಮೊಗ್ಗ, ಚಿಕ್ಕಮಗಳೂರು, ಹಾಸನದ ಕೆಲವೊಂದಿಷ್ಟು ಭಾಗ, ಇಲ್ಲೆಲ್ಲ ನಾವು ಏನು ಮಾಡ್ತೀವಿ, ಮಲೆನಾಡು ಪ್ರದೇಶವನ್ನು ನೋಡ್ತೀವಿ. ಇದು ಎರಡನೆಯ ಒಂದು ಪ್ರಾಕೃತಿಕ ಲಕ್ಷಣ ಅಂತ ನೋಡ್ತೀವಿ, ಮಲೆನಾಡು. ಅದಾದ್ಮೇಲೆ ನೋಡಿ, ಭಾರತದ ಉತ್ತರದ ಬಯಲುಗಳಿದ್ದ ಹಾಗೆ ಇಲ್ಲಿ 2 ಬಯಲುಗಳಿದ್ದಾವೆ. ಒಂದು ಉತ್ತರದ ಬಯಲು ಬೀದರ್ನಿಂದ ಆರಂಭಿಸಿ, ಇಲ್ಲಿ ನಾವು ಗಮನಿಸ್ತೀವಿ, ಇಲ್ಲಿ ಬೀದರ್ ರಾಜ್ಯ ಇದೆ. ಬೀದರ್ನಿಂದ ಆರಂಭಿಸಿ ಈ ದೊಡ್ಡದಾದಂತಹ ಭಾಗಗಳಲ್ಲಿ ನಾವು ಗಮನಿಸ್ತಾ ಇದ್ದೀವಿ. ಇದು ಉತ್ತರದ ಬಯಲಾದರೆ ಇಲ್ಲಿ ದಕ್ಷಿಣದ ಬಯಲನ್ನು ಕೂಡ ಗಮನಿಸ್ತೀವಿ. ಹಸಿರು ಭಾಗದಲ್ಲಿ ತೋರಿಸಿರೋದು ದಕ್ಷಿಣದ ಬಯಲು. ಹೀಗೆ ಉತ್ತರ ಮತ್ತು ದಕ್ಷಿಣದ ಬಯಲುಗಳನ್ನಾಗಿ ನಮ್ಮ ಪ್ರಾಕೃತಿಕ ವಿಭಾಗವನ್ನು ಮಾಡ್ಕೋತೀವಿ ಅನ್ನೋದನ್ನು ನೆನಪಲ್ಲಿಟ್ಕೊಂಡಿರಬೇಕು. ಅಲ್ಲಿಗೆ 3 ಪ್ರಾಕೃತಿಕ ವಿಭಾಗಗಳಿಂದ ಕೂಡಿದೆ. ಕರ್ನಾಟಕ ಒಂದು ಕಡೆ ಕರಾವಳಿ ಪ್ರದೇಶ ಇದೆ, ಇನ್ನೊಂದು ಕಡೆ
ನಾವು ಎರಡನೇ ಭಾಗದಲ್ಲಿ ನೋಡ್ತೀವಿ, ಅಲ್ಲಿ ಮಲೆನಾಡು ಪ್ರದೇಶವನ್ನು ನೋಡ್ತೀವಿ, ಕರಾವಳಿಗೆ ತಾಗಿಕೊಂಡಂತೆ ಮಲೆನಾಡು ಪ್ರದೇಶ ಇದೆ. ಹಾಗೂ ಮೂರನೇದಾಗಿ ನಾವು ಬಯಲನ್ನು ಕೂಡ ನೋಡ್ತೀವಿ. ಈ ಮೂರು ಪ್ರಾಕೃತಿಕ ಲಕ್ಷಣಗಳನ್ನು ನಾವು ಗಮನದಲ್ಲಿಟ್ಕೊಂಡಿರಬೇಕಾಗತ್ತೆ. ಇದಾದ ನಂತರದಲ್ಲಿ ನಾವು ಗಮನಿಸಬೇಕಾದಂತಹ ಇನ್ನೊಂದು ಅಂಶ ಏನು ಅಂತ ಕೇಳಿದರೆ, ಕರ್ನಾಟಕವನ್ನಾಳಿದಂತಹ ಬೇರೆ ಬೇರೆ ರಾಜಮನೆತನಗಳ ಬಗ್ಗೆ ನಾವು ಅಧ್ಯಯನವನ್ನು ಮಾಡಬೇಕಾಗತ್ತೆ. ಬೇರೆ ಬೇರೆ ರಾಜಮನೆತನಗಳು ಕರ್ನಾಟಕವನ್ನು ಆಳ್ವಿಕೆ ನಡೆಸಿದಾವೆ, ಕರ್ನಾಟಕವನ್ನು ಆಳಿದಾವೆ. ಕರ್ನಾಟಕವನ್ನಾಳಿದಂತಹ ರಾಜಮನೆತನಗಳು ಯಾವ್ಯಾವುದು ಅಂತ ನೋಡ್ತಾ ಬಂದರೆ ನಾವು ಮತ್ತೊಮ್ಮೆ ನಕ್ಷೆಯಲ್ಲಿ ಅದನ್ನು ಗಮನಿಸ್ತಾ ಬರೋಣ. ಆವಾಗ ನಿಮಗೆ ಇನ್ನೊಂದಿಷ್ಟು ಹೆಚ್ಚು ಕ್ಲಾರಿಟಿ ಸಿಗುತ್ತೆ ಅನ್ಕೋತೀನಿ. ಕರ್ನಾಟಕವನ್ನಾಳಿದಂತಹ ರಾಜಮನೆತನಗಳು ವಿಶೇಷವಾಗಿ ನಾವಿಲ್ಲಿ ಕನ್ನಡದ ಮೊಟ್ಟ ಮೊದಲ ರಾಜವಂಶಕ್ಕೆ ಬಂದರೆ ಉತ್ತರ ಕನ್ನಡ ಜಿಲ್ಲೆಯ ವನವಾಸಿಯನ್ನು ರಾಜಧಾನಿಯಾಗಿ ಮಾಡಿಕೊಂಡು ಆಳಿದಂತಹ ಕದಂಬರನ್ನು ನೋಡ್ತೀವಿ. ಕದಂಬರು ಕರ್ನಾಟಕವನ್ನಾಳಿದಂತಹ ಒಂದು ಪ್ರಮುಖ ರಾಜಮನೆತನ. ಆಮೇಲೆ ವಿಶೇಷವಾಗಿ ದಕ್ಷಿಣದಲ್ಲಿ ಆಳ್ವಿಕೆಯನ್ನು ನಡೆಸಿದಂತಹ ವಿಜಯನಗರದ ಅರಸರು ಕನ್ನಡದ ಮತ್ತೊಂದು ಪ್ರಮುಖ ರಾಜಮನೆತನ, ವಿಜಯನಗರ ಸಾಮ್ರಾಜ್ಯ ಅಂತ ಕರಿತೀವಿ. ಆಮೇಲೆ ಇವತ್ತಿನ ಬಾಗಲಕೋಟೆ ಈ ಪರಿಸರದಲ್ಲಿ ತಮ್ಮ ಸಾಮ್ರಾಜ್ಯವನ್ನು ಸ್ಥಾಪಿಸಿದಂತಹ ಬಾದಾಮಿಯ ಚಾಲುಕ್ಯರು, ಬಾದಾಮಿ ಚಾಲುಕ್ಯರ ಸಾಮ್ರಾಜ್ಯವನ್ನು ನಾವು ಗಮನಿಸ್ತೀವಿ. ಬಾದಾಮಿಯ ಚಾಲುಕ್ಯರು ಇಲ್ಲಿ ಉತ್ತರದ ಬಯಲಿನಲ್ಲಿ ಬರಬೇಕು, ಈ ಕಡೆ ಬಾಗಲಕೋಟೆಯ ಪರಿಸರದಲ್ಲಿ ಆಳಿದಂತಹ ಬಾದಾಮಿ ಚಾಲುಕ್ಯರು, ಹಾಗೂ ಬೀದರಿನ ಕಲ್ಯಾಣವನ್ನು ರಾಜಧಾನಿಯನ್ನಾಗಿ ಮಾಡಿಕೊಂಡು ಆಳಿದಂತಹ ಕಲ್ಯಾಣಿ ಚಾಲುಕ್ಯರು. ಇವರಲ್ಲದೆ ಬಹುತೇಕ ಭಾರತವನ್ನೇ ಆಳಿದಂತಹ ರಾಷ್ಟ್ರಕೂಟರನ್ನು ಕೂಡ ನಾವು ಮರೆಯೋ ಹಾಗಿಲ್ಲ. ವಿಶೇಷವಾಗಿ ನಾವಿಲ್ಲಿ ಉತ್ತರ ಕರ್ನಾಟಕವನ್ನು ನೆನಪಲ್ಲಿಟ್ಟುಕೊಂಡು ಗಮನಿಸುವುದಾದರೆ ರಾಷ್ಟ್ರಕೂಟ ಸಾಮ್ರಾಜ್ಯ, ರಾಷ್ಟ್ರಕೂಟರು. ಇದರ ಜೊತೆಯಲ್ಲಿ ಹೊಯ್ಸಳರು, ದಕ್ಷಿಣ ಭಾಗದಲ್ಲಿ ಆಳ್ವಿಕೆಯನ್ನು ನಡೆಸಿದಂತಹ ಹೊಯ್ಸಳರ ಸಾಮ್ರಾಜ್ಯ ಇದೆ. ಮೈಸೂರಿನ ಒಡೆಯರಿದ್ದಾರೆ. ಹೀಗೆ ಹಲವರು ಈ ಕನ್ನಡ ನಾಡನ್ನಾಳಿದಂತಹ ಪ್ರಮುಖ ರಾಜಮನೆತನಗಳಿದ್ದಾವೆ ಅಂತ ನೋಡ್ತೀವಿ. ಆಮೇಲೆ ಮತ್ತೊಂದು ಪ್ರಮುಖ ರಾಜಮನೆತನ ಗಂಗರ ರಾಜಮನೆತನ ಕೂಡ ಇದೆ ದಕ್ಷಿಣದಲ್ಲಿ. ಹೀಗೆ ಅನೇಕ ರಾಜಮನೆತನಗಳು ನಮ್ಮ ಕರ್ನಾಟಕವನ್ನು ಆಳಿದಾವೆ. ಕಲ್ಯಾಣಿ ಚಾಲುಕ್ಯರಿದ್ದಾರೆ, ರಾಷ್ಟ್ರಕೂಟರಿದ್ದಾರೆ, ಕದಂಬರಿದ್ದಾರೆ, ಬಾದಾಮಿ ಚಾಲುಕ್ಯರು ಈ ಪರಿಸರದಲ್ಲಿ ಆಳ್ವಿಕೆ ನಡೆಸಿದವರು. ಸೌತಲ್ಲಿ ಅಲ್ಲ, ಅದು ನಾರ್ತಲ್ಲಿ ಬರಬೇಕು, ಬಾದಾಮಿ ಚಾಲುಕ್ಯರು. ಆನಂತರದಲ್ಲಿ ವಿಜಯನಗರದ ಅರಸರು, ಹೊಯ್ಸಳರು, ಗಂಗರು, ಮೈಸೂರಿನ ಒಡೆಯರು, ಹೀಗೆ ಹಲವಾರು ಸಾಮ್ರಾಜ್ಯಗಳು ಆಳಿದಂತಹ ನಾಡು ನಮ್ಮ ಕರ್ನಾಟಕ ಅನ್ನೋದನ್ನು ನಾವು ಮರೆಯೋ ಹಾಗೆ ಇಲ್ಲ. ಇನ್ನು ಕರ್ನಾಟಕದ ಬಗ್ಗೆ ತಿಳ್ಕೊಳ್ಳಿಕ್ಕಿರುವಂತಹ ಮತ್ತೊಂದು ಪ್ರಮುಖ ಅಂಶ ಏನು ಅಂತ ಕೇಳಿದರೆ, ನಮ್ಮ ಕರ್ನಾಟಕದ ಮೇರೆ ಅಥವಾ ಕರ್ನಾಟಕದ ಗಡಿ ಏನಿದೆ, ಇದು ಆಳುವಂತಹ ಸಾಮ್ರಾಜ್ಯವನ್ನು ಆಧರಿಸಿ ಅಥವಾ ಆಳುವವರ ಸಾಮರ್ಥ್ಯವನ್ನು ಆಧರಿಸಿ ಹಿಗ್ಗಿದ್ದೂ ಇದೆ, ಕುಗ್ಗಿದ್ದೂ ಇದೆ ಅಂತ ನೋಡ್ತೀವಿ. ವಿಶೇಷವಾಗಿ ರಾಷ್ಟ್ರಕೂಟರ ಕಾಲದಲ್ಲಿ ಹಾಗೂ ಬಾದಾಮಿ ಚಾಲುಕ್ಯರ ಕಾಲದಲ್ಲಿ ಬಹುತೇಕ ದಕ್ಷಿಣ ಭಾರತವೇ ಕರ್ನಾಟಕದ ಆಳ್ವಿಕೆಗೊಳಪಟ್ಟಿತ್ತು ಅಂತ ನೋಡ್ತೀವಿ. ಅದರಲ್ಲಿಯೂ ರಾಷ್ಟ್ರಕೂಟರ ಕಾಲದಲ್ಲಿ, ಮೂರನೇ ಗೋವಿಂದನ ಕಾಲದಲ್ಲಿ, ಧ್ರುವನ ಕಾಲದಲ್ಲಿ ಉತ್ತರ ಭಾರತಕ್ಕೆ ಕೂಡ ಕರ್ನಾಟಕ ವಿಸ್ತರಿಸಲ್ಪಟ್ಟಿತ್ತು ಅಂತ ನೋಡ್ತೀವಿ. ಕೆಲವೊಂದು ಸಂದರ್ಭದಲ್ಲಿ ಕುಗ್ಗಿದ್ದೂ ಇದೆ, ಹಿಗ್ಗಿದ್ದೂ ಇದೆ. ಅದು ಆಯಾ ಸಾಮ್ರಾಜ್ಯಗಳನ್ನು ಅಥವಾ ಆಳುವವರ ಸಾಮರ್ಥ್ಯವನ್ನಾಧರಿಸಿ ಆ ಥರ ಬದಲಾವಣೆಯಾಗಿದೆ ಅಂತ ನೋಡ್ತೀವಿ. ಹಾಗೆಯೇ ನಮ್ಮ ದೇಶದಲ್ಲಿ ನಡೆದಂತಹ ಸ್ವಾತಂತ್ರ್ಯ ಸಂಗ್ರಾಮ, ಆ ಸ್ವಾತಂತ್ರ್ಯ ಸಂಗ್ರಾಮದಲ್ಲಿ ಕರ್ನಾಟಕ ಅತ್ಯಂತ ಪ್ರಮುಖವಾದಂತಹ ಪಾತ್ರವನ್ನು ವಹಿಸಿದೆ, ಸಕ್ರಿಯವಾದಂತಹ ಪಾತ್ರವನ್ನು ವಹಿಸಿದೆ. ಸ್ವಾತಂತ್ರ್ಯ ಸಂಗ್ರಾಮದ ಬೇರೆ ಬೇರೆ ಮಜಲುಗಳನ್ನು ನಾವು ನೋಡಿದರೆ, ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ನ ಸ್ಥಾಪನೆಯಿಂದ ಆರಂಭಿಸಿ, ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ನ ಸ್ಥಾಪನೆಯಿಂದ ಆರಂಭಿಸಿ ಅದರ ಮೊದಲ ಸಮ್ಮೇಳನ ಏನು ಮುಂಬೈಯಲ್ಲಿ ನಡೀತು, ಆ ಮುಂಬೈಯಲ್ಲಿ ನಡೆದಂತಹ ಸಮ್ಮೇಳನದಲ್ಲಿ 4 ಕನ್ನಡಿಗರು ಭಾಗವಹಿಸಿದರು ಅಂತ ನೋಡ್ತೀವಿ. ಆಮೇಲೆ ವಿಶೇಷವಾಗಿ ಮಂದಗಾಮಿಗಳ ಯುಗದಲ್ಲಿ ಕನ್ನಡಿಗರು ಪ್ರಮುಖ ಪಾತ್ರವನ್ನು ವಹಿಸ್ತಾರೆ. ಸ್ವಾತಂತ್ರ್ಯ ಹೋರಾಟದಲ್ಲಿ ತಿಲಕರು ಏನು ಹೋರಾಟವನ್ನು ಮಾಡ್ತಾರೆ, ಆ ತಿಲಕರ ಹೋರಾಟದಲ್ಲಿ ಕೂಡ ಕನ್ನಡಿಗರ ಪಾತ್ರವನ್ನು ನೋಡ್ತೀವಿ. ವಿಶೇಷವಾಗಿ ಹೋಮ್ ರೂಲ್ ಲೀಗ್ನ ಶಾಖೆಗಳನ್ನು ಕರ್ನಾಟಕದಲ್ಲಿ ಕೂಡ ಆರಂಭಿಸಲಾಗಿತ್ತು, ಧಾರವಾಡದಲ್ಲಿ ಅಂತ ನೋಡ್ತೀವಿ. ಇನ್ನು
APCCಯ ಸ್ಥಾಪನೆ, INCಗೆ ಸರಿಸಮಾನವಾಗಿ ಒಂದು ಪ್ರಾದೇಶಿಕವಾದಂತಹ ಕಾಂಗ್ರೆಸ್ ಕಮಿಟಿಯ ಸ್ಥಾಪನೆ, ಇಲ್ಲಿ ಕೂಡ ನಾವು ಕರ್ನಾಟಕದ ಪಾತ್ರವನ್ನು ಸ್ವಾತಂತ್ರ್ಯ ಸಂಗ್ರಾಮದಲ್ಲಿ ನೋಡ್ತೀವಿ. ಇದರ ಜೊತೆಗೆ ನಾವು ಅಸಹಕಾರ ಚಳುವಳಿಯಲ್ಲಿ ಕೂಡ ಕರ್ನಾಟಕ ಸಕ್ರಿಯವಾಗಿ ಪಾತ್ರವನ್ನು ವಹಿಸುತ್ತೆ. ಆನಂತರ ತುಂಬ ಮಹತ್ವದ್ದು, ಸುಮಾರು 100 ವರ್ಷಗಳೇ ಆಗೋಗಿರುವಂತಹ ಬೆಳಗಾವಿ ಕಾಂಗ್ರೆಸ್ ಅಧಿವೇಶನ, ಗಾಂಧೀಜಿಯವರು ಕಾಂಗ್ರೆಸ್ಸಿನ ಅಧ್ಯಕ್ಷರಾಗಿ ಕರ್ತವ್ಯ ನಿರ್ವಹಿಸಿದಂತಹ ಏಕೈಕ ಸಮ್ಮೇಳನ ಕಾಂಗ್ರೆಸ್ ಅಧಿವೇಶನ, ಬೆಳಗಾವಿ ಕಾಂಗ್ರೆಸ್ ಅಧಿವೇಶನ 1924ರಲ್ಲಿ ನಡೆದಿತ್ತು. ಅಲ್ಲಿ ಕೂಡ ಭಾರತದ ಏನು ಅಸಹಕಾರ ಚಳವಳಿ ಇತ್ತು ಅಥವಾ ಬೇರೆ ಬೇರೆ ರಾಷ್ಟ್ರೀಯ ಕಾಂಗ್ರೆಸ್ನ ಅಧಿವೇಶನಗಳಿತ್ತು, ಹಾಗೆ ಕರ್ನಾಟಕ ಕೂಡ ಅದಕ್ಕೊಂದು ಪ್ರಾಯೋಜಕತ್ವವನ್ನು ವಹಿಸಿಕೊಳ್ಳುತ್ತೆ. ಜೊತೆಯಲ್ಲಿ ದಂಡಿ ಸತ್ಯಾಗ್ರಹ, ಈ ದಂಡಿ ಸತ್ಯಾಗ್ರಹದಲ್ಲಿ ಕರ್ನಾಟಕದ ಅಂಕೋಲ ಬಹಳ ಅದ್ಭುತವಾದಂತಹ ಪಾತ್ರವನ್ನು ವಹಿಸುತ್ತೆ. ಆಮೇಲೆ ಕ್ವಿಟ್ ಇಂಡಿಯಾ ಚಳುವಳಿಯಲ್ಲಿ ಈಸೂರು ಬಹಳ ಪ್ರಮುಖವಾದಂತಹ ಪಾತ್ರವನ್ನು ವಹಿಸಿ ನಮ್ಮ ದೇಶದ ಮೊಟ್ಟ ಮೊದಲ ಸ್ವತಂತ್ರ ಗ್ರಾಮ ಅನಿಸ್ಕೊಳ್ಳುತ್ತೆ. ಹೀಗೆ ಸ್ವಾತಂತ್ರ್ಯ ಹೋರಾಟದಲ್ಲಿ ಕೂಡ ಕರ್ನಾಟಕದ ಪಾತ್ರವನ್ನು ನಾವು ಮರೆಯೋ ಹಾಗಿಲ್ಲ. ಇನ್ನು ಕೊನೆಯದಾಗಿ ನಮ್ಮ ಕನ್ನಡ ಭಾಷೆಗೆ ಶಾಸ್ತ್ರೀಯ ಸ್ಥಾನಮಾನಗಳು ದೊರಕಿದೆ ಅಂತ ನೋಡ್ತೀವಿ. ಶಾಸ್ತ್ರೀಯ ಭಾಷೆಯ ಸ್ಥಾನಮಾನವನ್ನು ಗಳಿಸಿಕೊಂಡಿರುವಂತಹ ಭಾಷೆ ನಮ್ಮ ಕನ್ನಡ. ಈ ಶಾಸ್ತ್ರೀಯ ಭಾಷೆಗಳು ಇದುವರೆಗೆ 11 ಭಾಷೆಗಳಿಗೆ ಈ ಶಾಸ್ತ್ರೀಯ ಸ್ಥಾನಮಾನಗಳು ದೊರಕಿದಾವೆ ಅಂತ ನೋಡ್ತೀವಿ. 2004ನೇ ಇಸ್ವಿಯಲ್ಲಿ ತಮಿಳಿಗೆ ಆ ಸ್ಥಾನಮಾನ ಸಿಕ್ಕಿತ್ತು, 2005ರಲ್ಲಿ ಸಂಸ್ಕೃತಕ್ಕೆ, 2008ರಲ್ಲಿ 2 ಭಾಷೆಗಳಿಗೆ ತೆಲುಗು ಮತ್ತು ಕನ್ನಡಕ್ಕೆ. 4ನೆಯ ಶಾಸ್ತ್ರೀಯ ಭಾಷೆಯಾಗಿ ಸ್ಥಾನಮಾನವನ್ನು ಪಡ್ಕೊಂಡಂತಹ ಭಾಷೆ ಕನ್ನಡ. ಆಮೇಲೆ 2013ರಲ್ಲಿ ಮಲಯಾಳಂ, 2014ರಲ್ಲಿ ಒಡಿಯಾ, ಆಮೇಲೆ 2024ರಲ್ಲಿ 5 ಭಾಷೆಗಳು ಪಡ್ಕೊಂಡು ಅಂತ ನೋಡಿದ್ದೀವಿ. ಮರಾಠಿ, ಪಾಲಿ, ಪ್ರಾಕೃತ, ಅಸ್ಸಾಮಿ ಹಾಗೂ ಬೆಂಗಾಲಿ ಭಾಷೆಗಳು ಪಡ್ಕೊಂಡವು ಅಂತ ನೋಡ್ತೀವಿ. ಈ ಒಂದು ಅಂಕಿಅಂಶವನ್ನು ಕೊಟ್ಟಂತಹ CS ಇಲ್ಲಿ ಗಮನಿಸ್ತಾ ಇದ್ದೀವಿ ವೆಬ್ಸೈಟ್ನ ಅಡ್ರೆಸ್ಸನ್ನು, CSE ಗೈಡ್ ಅಂತ ಹೇಳಿ. ಈ CSEguide.com ಅವರಿಗೆ ಒಂದು ಕೃತಜ್ಞತೆಗಳನ್ನು ಕೂಡ ನಾನು ಈ ಸಂದರ್ಭದಲ್ಲಿ ಅರ್ಪಿಸಲಿಕ್ಕೆ ಇಷ್ಟಪಡ್ತೀನಿ. ಯಾಕೆಂದರೆ ಇಂತಹ ಒಂದು ಅಪರೂಪವಾದಂತಹ ಮಾಹಿತಿಯನ್ನು ಅವರು ನಮಗೆ ಕೊಟ್ಟಿದ್ದಾರೆ. ಕೃತಜ್ಞತೆಗಳು ESCguide.com ಅವರಿಗೆ. ಹೀಗೆ 11 ಶಾಸ್ತ್ರೀಯ ಭಾಷೆಗಳಿದ್ದಾವೆ, ಅದರಲ್ಲಿ ಕನ್ನಡ ಕೂಡ ಒಂದು ಶಾಸ್ತ್ರೀಯ ಭಾಷೆ ಅಂತ ನೋಡ್ತೀವಿ. ಹೀಗೆ ನಾವು ಕರ್ನಾಟಕದ ಪರಿಚಯವನ್ನು ಮಾಡ್ಕೋತೀವಿ. ಕರ್ನಾಟಕದ ಪರಿಚಯ, ಕರ್ನಾಟಕದ ಸಕ್ರಿಯ ಪಾತ್ರ ಇವೆಲ್ಲವನ್ನು ಗಮನಿಸ್ತಾ ನಾವು ಕರ್ನಾಟಕದ ಇತಿಹಾಸವನ್ನು ಪ್ರವೇಶ ಮಾಡಿದ್ದೀವಿ. ಇಲ್ಲಿ ಬಹಳ ಮುಖ್ಯವಾಗಿ ನಾವು ನೆನಪಿಟ್ಕೊಳ್ಬೇಕಾದ ಕೀ ಪಾಯಿಂಟ್ ಏನು ಅಂತ ಕೇಳಿದರೆ, ಮೊದಲನೇದಾಗಿ ಕವಿರಾಜ ಮಾರ್ಗ. ಈ ಕವಿರಾಜ ಮಾರ್ಗ ಕರ್ನಾಟಕದ ಮೇರೆಯನ್ನು ಹೇಳುತ್ತೆ. ಇದನ್ನು ನೆನಪಿಟ್ಕೊಳ್ಳೇಬೇಕಾದಂಥದ್ದು. ಕರ್ನಾಟಕದ ಮೇರೆಯನ್ನು ತಿಳಿಸುವಂತಹ ಪ್ರಾಚೀನ ಗ್ರಂಥ. 2 ನದಿಗಳ ಹೆಸರು ನೆನಪಲ್ಲಿಟ್ಕೊಂಡಿರಿ. ಕಾವೇರಿಯಿಂದ ಗೋದಾವರಿ ನದಿಯವರೆಗೆ ಹಬ್ಬಿರುವಂತಹ ನಾಡೇ ಕನ್ನಡ ನಾಡು. ಇದು ಈ ಪೋರ್ಷನಿನ ಮೊಟ್ಟ ಮೊದಲ ಕೀ ಪಾಯಿಂಟ್ ಅಂತ ನಾವು ಪರಿಗಣಿಸ್ಬೋದು. 2ನೆಯ ಕೀ ಪಾಯಿಂಟ್ ಏನು ಅಂತ ಕೇಳಿದರೆ, ಪ್ರಾಚೀನ ಉಲ್ಲೇಖವಿರುವಂತಹ ಮಹಾಭಾರತ. ಇದನ್ನು ಕೀ ಪಾಯಿಂಟಲ್ಲಿ ನೆನಪಿಟ್ಕೊಳ್ಳಿ. ಮಹಾಭಾರತದ 2 ಪರ್ವಗಳನ್ನು ನೆನಪಿಟ್ಕೊಳ್ಳಿ. ಮೊದಲನೇದಾಗಿ ಸಭಾಪರ್ವದಲ್ಲಿ ಉಲ್ಲೇಖ ಇದೆ ಹಾಗೂ ಭೀಷ್ಮ ಪರ್ವದಲ್ಲಿ ಉಲ್ಲೇಖ ಇದೆ. ಇನ್ನು ಮುಂದಿನ ಕೀ ಪಾಯಿಂಟ್ ಏನು ಅಂತ ಕೇಳಿದರೆ, ತಮಿಳು ಕೃತಿ ಶಿಲಪ್ಪಾದಿಗಾರಂ. ಹಾಗೂ ಶಿಲಪ್ಪಾದಿಗಾರಂದಲ್ಲಿ ಕನ್ನಡಿಗರನ್ನು ಏನಂತ ಉಲ್ಲೇಖಿಸಲಾಗಿದೆ, ಅದು ಇಂಪಾರ್ಟೆಂಟು, ನೆನಪಲ್ಲಿಟ್ಕೊಂಡಿರಿ. ಕರುನಾಡರ್ ಅಂತ ಉಲ್ಲೇಖಿಸುತ್ತೆ. ಇನ್ನೊಂದು ಪ್ರಮುಖವಾದಂತಹ ಕೀ ಪಾಯಿಂಟ್ ಏನು ಅಂತ ಕೇಳಿದರೆ, ವೆಲ್ವಿಕುಡಿ ತಾಮ್ರಪತ್ರ. ಸೊ ಈ ವೆಲ್ವಿಕುಡಿ ತಾಮ್ರಪತ್ರದಲ್ಲಿ ಮತ್ತೆ ಕನ್ನಡಿಗರನ್ನು ಉಲ್ಲೇಖಿಸತ್ತೆ, ಕರುನಾಡಗನ್ ಅಂತ. ಕರುನಾಡಗನ್ ಎಂಬ ಉಲ್ಲೇಖ ಇದೆ. ಆಮೇಲೆ ಪ್ರಾಕೃತಿಕ ಲಕ್ಷಣಗಳು, 3 ಪ್ರಾಕೃತಿಕ ಲಕ್ಷಣಗಳು. ಒಂದು ಕರಾವಳಿ ತೀರ ಪ್ರದೇಶ ಇದೆ ಕರ್ನಾಟಕದಲ್ಲಿ. 2ನೇದಾಗಿ ಮಲೆನಾಡು ಅಥವಾ ಸಹ್ಯಾದ್ರಿ ಇದೆ, ಇದು 2ನೆಯ ಪ್ರಾಕೃತಿಕ ಲಕ್ಷಣ. 3ನೇದಾಗಿ ಬಯಲು ಪ್ರದೇಶ ಇದೆ, ಉತ್ತರದ ಬಯಲು ಮತ್ತು ದಕ್ಷಿಣದ ಬಯಲು. ಇನ್ನು ಕರ್ನಾಟಕವನ್ನಾಳಿದಂತಹ ಕೆಲವೊಂದು ಪ್ರಮುಖ ರಾಜಮನೆತನಗಳು ನಿಮಗೆ ನೆನಪಿನಲ್ಲಿ ಇರಲೇಬೇಕು. ಅದರಲ್ಲಿ ಮೊಟ್ಟ ಮೊದಲ ರಾಜಮನೆತನವಾಗಿ ಕದಂಬರನ್ನು ನೆನಪಲ್ಲಿಟ್ಕೊಂಡಿರಿ. ಆಮೇಲೆ ಗಂಗರು, ಆಮೇಲೆ ಚಾಲುಕ್ಯರಲ್ಲಿ ಬಾದಾಮಿ ಚಾಲುಕ್ಯರಿದ್ದಾರೆ, ಕಲ್ಯಾಣಿ ಚಾಲುಕ್ಯರಿದ್ದಾರೆ. ಆ ನಂತರದಲ್ಲಿ ಹೊಯ್ಸಳರಿದ್ದಾರೆ. ಹೊಯ್ಸಳರಿಗಿಂತ ಪೂರ್ವದಲ್ಲಿ ನಾವು ರಾಷ್ಟ್ರಕೂಟರನ್ನು ನೋಡಬೇಕಾಗತ್ತೆ.
ಕಾಲಾನುಕ್ರಮದಲ್ಲಿ ನೋಡೋದಾದರೆ ರಾಷ್ಟ್ರಕೂಟರಿದ್ದಾರೆ, ರಾಷ್ಟ್ರಕೂಟರಾದ ಮೇಲೆ ಹೊಯ್ಸಳರಿದ್ದಾರೆ, ಹೊಯ್ಸಳರಾದ ಮೇಲೆ ವಿಜಯನಗರ ಸಾಮ್ರಾಜ್ಯ ಇದೆ, ವಿಜಯನಗರ ಸಾಮ್ರಾಜ್ಯ ಆದಮೇಲೆ ಇತ್ತೀಚೆಗೆ ಮೈಸೂರಿನ ಒಡೆಯರು ನಮಗೆ ಸಿಗ್ತಾರೆ. ಹೀಗೆ ಅನೇಕ ರಾಜಮನೆತನಗಳು ನಮ್ಮ ಕರ್ನಾಟಕವನ್ನು ಆಳಿದಾವೆ ಅನ್ನೋದನ್ನು ನೆನಪಿಟ್ಕೊಂಡಿರಬೇಕಾಗತ್ತೆ. ಇನ್ನು ಕೊನೆಯದಾಗಿ ನಮ್ಮ ಕನ್ನಡ ಭಾಷೆ ಶಾಸ್ತ್ರೀಯ ಸ್ಥಾನಮಾನವನ್ನು ಹೊಂದಿರುವಂತಹ ಭಾಷೆಯಾಗಿದೆ. ಆ ಶಾಸ್ತ್ರೀಯ ಸ್ಥಾನಮಾನ ಪಡೆದಂತಹ 4ನೆಯ ಭಾಷೆ ನಮ್ಮ ಕನ್ನಡ. ಇನ್ನು ನಮ್ಮ ಕರ್ನಾಟಕದ 3 ಹೆಸರುಗಳ ಬಗ್ಗೆ ಗಮನ ಇರಲಿ. ನಮ್ಮ ಕರ್ನಾಟಕಕ್ಕೆ ಕರ್ನಾಡು ಅಂತ ಕರಿತೀವಿ. ಕರ್ನಾಡು ಅಂತಂದರೆ ಕಪ್ಪು ಮಣ್ಣಿನ ನಾಡು, ಕರುನಾಡು ಅಂತಂದರೆ ಎತ್ತರದ ನಾಡು, ಹಾಗೂ ಕಮ್ಮಿತ್ತು ನಾಡು ಅಂತಂದರೆ ನಾವು ಯಾರಿಗೂ ಕಡಿಮೆ ಇದ್ದೀವಿ ಅಂತಲ್ಲ, ನಾವು ಎಲ್ಲರಿಗಿಂತ ಸುಗಂಧಭರಿತವಾಗಿದ್ದೀವಿ. ಶ್ರೀಗಂಧದ ನಾಡು, ಸುಗಂಧಭರಿತವಾದಂತಹ ನಾಡು ಎಂಬ ಅರ್ಥವನ್ನು ಕೊಡುತ್ತೆ. ಹೀಗೆ ಕರ್ನಾಟಕದ ಬಗ್ಗೆ ತಿಳ್ಕೊಂಡು ನಾವು ಮುಂದಿನ ಭಾಗದಲ್ಲಿ ನಮ್ಮ ಇತಿಹಾಸಕ್ಕೆ ಬೆನ್ನೆಲುಬೇನು ಅಂತ ಕೇಳಿದರೆ ಆಧಾರ. ಆಧಾರ ಇಲ್ಲದೆ ಇತಿಹಾಸನೇ ಇಲ್ಲ ಅಂತ ಬಹಳ ಪ್ರಸಿದ್ಧವಾದಂತಹ ವ್ಯಾಖ್ಯಾನವೇ ಇದೆ. ಆ ಆಧಾರಗಳ ಬಗ್ಗೆ ನಾವು ಮುಂದಿನ ಒಂದು ಭಾಗದಲ್ಲಿ ಅಭ್ಯಾಸ ಮಾಡಲಿಕ್ಕಿದ್ದೀವಿ. ಅಲ್ಲಿಯವರೆಗೂ ನಮ್ಮ ಕನ್ನಡದ ಹಿರಿಮೆ ಗರಿಮೆಗಳನ್ನು ಚೆನ್ನಾಗಿ ಕಲ್ತಿಟ್ಕೊಳ್ಳಿ. ಯಾವತ್ತೂ ಮರಿಬೇಡಿ, ಇದನ್ನು ಹೃದಯದಲ್ಲಿಟ್ಕೊಂಡಿರಿ. ಕನ್ನಡಿಗರಾಗಿ ನಾವು ಕನ್ನಡಕ್ಕೆ ಸಲ್ಲಿಸಬಹುದಾದಂತಹ ಅತಿ ದೊಡ್ಡ ಕೊಡುಗೆ ಅಂತಂದರೆ ಕನ್ನಡವನ್ನು ಬಳಸಿ, ಉಳಿಸಿ, ಬೆಳೆಸಿ ಅದನ್ನು ಮುಂದಿನ ಪೀಳಿಗೆಗೆ ವರ್ಗಾಯಿಸುವುದು. ಹಾಗೆ ಕನ್ನಡದ ಬಗ್ಗೆ ತಿಳ್ಕೊಳ್ಳೋಣ, ಕನ್ನಡದ ಹೊಸ ಹೊಸ ಶಬ್ದಗಳನ್ನು ಕಲಿತು ಉಪಯೋಗಿಸೋಣ. ಥ್ಯಾಂಕ್ ಯು. ಟೇಕ್ ಕೇರ್. ಧನ್ಯವಾದಗಳು.